ಸಿಎಂ ಹಾಗೆ ಡಿಸಿಎಂಗೆ ಕೆಸಿ ವೇಣುಗೋಪಾಲ್ ಕರೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಐಸಿಸಿ ಜನರಲ್ ಸೆಕ್ರೆಟರಿ ಕೂಡ ಕೆಸಿ ವೇಣುಗೋಪಾಲ್ ಜಂಟಿ ಮಾತುಕತೆ ಮುಖೇನವಾಗಿ ಗೊಂದಲವನ್ನ ಬಗೆಹರಿಸಿಕೊಳ್ಳಿ ಅಂತ ಕೆಸಿ ವೇಣುಗೋಪಾಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಬ್ಬರ ಚರ್ಚೆಯ ನಿರ್ಣಯವನ್ನ ನಮಗ್ ತಿಳಿಸಿ, ನೀವೇ ಮೊದಲಿಗೆ ಮಾತಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರೂ ಇದು ಬಹಳ ಆಶ್ಚರ್ಯಕರ, ಏನಾದ್ರೂ ನಾಳೆ ಫಲಪ್ರದ ಆಯ್ತು ಈ ಮೀಟಿಂಗ್ ಅಂತ ಅಂದ್ರೆ, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾದ್ರೂ ಫಲಪ್ರದ ಆದ್ರೆ ದೆಹಲಿ ಟೂರ್ ಕ್ಯಾನ್ಸಲ್ ಆಗ್ಬಹುದು. ನಾಳೆಯ ಮಾತುಕತೆ ವೇಳೆ ಒಮ್ಮತದ ನಿರ್ಣಯಕ್ಕೆ ಬಾರದೆ ಹೋದ್ರೆ ಭಾನುವಾರ ದೆಹಲಿಗೆ ಬುಲಾವ್ ಕೊಡ್ಬೋದಾ ಅಂತ ಚಾನ್ಸಸ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಇಲ್ಲಿ ಎಲ್ಲರೂ ನಾವು ಹೈಕಮಾಂಡ್ನ ಜವಾಬ್ದಾರಿ ಇದು, ಯಾಕಂದ್ರೆ ಅವತ್ತು ಚರ್ಚೆ ಆಗೋ ಸಂದರ್ಭದಲ್ಲೇ ಹೈಕಮಾಂಡ್ ಇತ್ತು, ಮತ್ತೊಂದು ಕೆಲ ನಾಯಕರುಗಳಿದ್ರು ಅನ್ನುವಂಥದ್ದೆಲ್ಲ ಇದ್ರೆ ಹೈಕಮಾಂಡ್ ನೋಡಿದ್ರೆ ಈಗ ಇವರಿಬ್ಬರಿಗೆ ಈ ವಿಷಯವನ್ನ ಬಿಟ್ಟು ಕೈ ತಳ್ಕೊಳ್ಳೋ ಪ್ರಯತ್ನನ ಅಥವಾ ಅವ್ರ ಹತ್ರ ಒಂದು ಸೂತ್ರದ ಒಂದು ಭಾಗನ ಇದು ಈ ಬಗೆಹರಿಸುವಂತ ನಿಟ್ಟಿನಲ್ಲಿ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಬಟ್ ಕೆಸಿ ವೇಣುಗೋಪಾಲ್ ಕರೆ ಮಾಡಿ ನಾಳೆ ಮಾತಾಡ್ಕೊಂಡು ಒಂದು ನಿರ್ಣಯಕ್ಕೆ ಬನ್ನಿ, ನೀವೇ ಪರಿಹರಿಸ್ಕೊಳ್ಳಿ. ಅಕಸ್ಮಾತ್ ಸಾಧ್ಯ ಆಗದೆ ಹೋದ್ರೆ ದೆಹಲಿಗೆ ಬರೋದಕ್ಕೆ ಸೂಚನೆ ಕೊಡಲಾಗುತ್ತೆ. ಆ ನಂತರದಲ್ಲಿ ಏನಾಗಿದೆ ಅನ್ನುವಂಥ ನಮಗೆ ತಿಳಿಸಿ ಅನ್ನುವಂತ ಹೇಳ್ತಾ ಇದ್ದಾರೆ. ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ ಇಷ್ಟೆಲ್ಲ ಆಗ್ತಾ ಇರುವಂತ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿ ಕೇಳಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವಂಥವ್ರು, ಬಟ್ ಅವರ ಪಾತ್ರ ಇಲ್ಲಿ ಬಹಳ ಕಮ್ಮಿ ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇರುವಂಥದ್ದು. ಹಾಗಾಗಿ ಅಲ್ಲೇನು ಸಮಸ್ಯೆ ಆಗಿದೆ ಅನ್ನುವಂಥ ಪುಕಾರ್ಗಳೆಲ್ಲ ಒಂದಷ್ಟು ಹರಿದಾಡ್ತಾ ಇದ್ದಾವೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅದು ನಂತರದ ದಿನಗಳಲ್ಲಿ ಗೊತ್ತಾಗಬೇಕಿದೆ. ಬಟ್ ಹೈಕಮಾಂಡ್ ಎಷ್ಟು ಸೀರಿಯಸ್ ಆಗಿದೆ ರಾಜ್ಯ ಕಾಂಗ್ರೆಸ್ನ ಈ ಗೊಂದಲದ ವಿಚಾರವಾಗಿ ಅನ್ನುವಂಥದ್ದು ಇನ್ನೂ ಕೂಡ ಒಂದು ರೀತಿ ಪ್ರಶ್ನಾರ್ಥಕವಾಗೇ ಇದೆ.